ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಸಂಚಾರಕ್ಕೆ ಗೋಚಾರ ಹೆಚ್ಚಿನ ಮಹತ್ವವಿದೆ. ಅವುಗಳಲ್ಲಿ ಶನಿಗ್ರಹದ ಸಂಚಾರವು ಅತ್ಯಂತ ಪ್ರಭಾವಶಾಲಿ ಎಂದು ಪರಿಗಣಿಸಲ್ಪಟ್ಟಿದೆ. ವ್ಯಕ್ತಿಯ ಜನ್ಮರಾಶಿಗೆ ಸಂಬಂಧಿಸಿದಂತೆ ಶನಿಯೂ ಒಂದು ನಿರ್ದಿಷ್ಟ ಸ್ಥಾನಕ್ಕೆ ಬಂದಾಗ ಉಂಟಾಗುವ 7.5 ವರ್ಷಗಳ ಕಾಲಾವಧಿಯನ್ನೇ ಸಾಡೆ ಸಾತಿ ಎನ್ನಲಾಗುತ್ತದೆ. ಈ ಅವಧಿಯಲ್ಲಿ ವ್ಯಕ್ತಿಯು ಜೀವನದ ವಿವಿಧ ಪಾಠಗಳನ್ನು ಕಲಿಯುತ್ತಾನೆ ಎಂಬ ನಂಬಿಕೆಯಿದೆ. ಸಾಡೆ ಸಾತಿ ಸ್ಥಿತಿಯನ್ನು ತಿಳಿಯುವುದು ಹೇಗೆ? ನೀವು ನಿಮ್ಮ ಜನ್ಮಕುಂಡಲಿಯನ್ನು ಗಮನಿಸಿ. ಅದರಲ್ಲಿ ಚಂದ್ರ ಯಾವ ರಾಶಿಯಲ್ಲಿ ಸ್ಥಿತನಿರುತ್ತಾನೋ ಅದೇ ರಾಶಿಗೆ ಜನ್ಮರಾಶಿ ಎನ್ನುತ್ತಾರೆ. ಜನ್ಮರಾಶಿಯಿಂದ ದ್ವಾದಶ 12ನೇ ಮನೆ, ಪ್ರಥಮ ಜನ್ಮರಾಶಿ ಹಾಗೂ ದ್ವಿತೀಯ 2ನೇ ಮನೆ ಭಾವದಲ್ಲಿ ಗೋಚಾರವಶ ಶನಿಯ ಆಗಮನವಾದಾಗ ಶನಿಯ ಸಾಡೆ ಸಾತಿ ಇರುತ್ತದೆ. ಯಾವ ರಾಶಿಯ ಮೇಲೆ ಶನಿಯ ಆಗಮನವಾದರೆ ಯಾವ ಜನ್ಮರಾಶಿಯವರಿಗೆ ಶನಿಯ ಸಾಡೆ ಸಾತಿಯ ಕುಪ್ರಭಾವ ಉಂಟಾಗುತ್ತದೆ ಎಂಬುದರ ವರ್ಣನೆ ಇಲ್ಲಿದೆ. ಒಂದು ವೇಳೆ ಶನಿಯು ಮೀನ, ಮೇಷ ಹಾಗೂ ವೃಷಭ ರಾಶಿಯ ಮೇಲೆ ಗೋಚಾರವಶ ಸ್ಥಿತನಿರುವಾಗ ಮೇಷರಾಶಿಯವರಿಗೆ ಸಾಡೆ ಸಾತಿ ಇರುತ್ತದೆ. ಒಂದು ವೇಳೆ ಶನಿಯು ಮೇಷ, ವೃಷಭ ಹಾಗೂ ಮಿಥುನ ರಾಶಿಯ ಮೇಲೆ ಗೋಚಾರವಶ ಸ್ಥಿತನಿರುವಾಗ ವೃಷಭ ರಾಶಿಯವರಿಗೆ ಸಾಡೆ ಸಾತಿ ಇರುತ್ತದೆ. ಒಂದು ವೇಳೆ ಶನಿಯು ವೃಷಭ, ಮಿಥುನ ಹಾಗೂ ಕಟಕ ರಾಶಿಯ ಮೇಲೆ ಗೋಚಾರವಶ ಸ್ಥಿತನಿರುವಾಗ ಮಿಥುನ ರಾಶಿಯವರಿಗೆ ಸಾಡೆ ಸಾತಿ ಇರುತ್ತದೆ.